ಇದು ಅಫರ್ಮೇಟಿವ್ ಆಕ್ಷನ್ ಅಫರ್ಮೇಟಿವ್ ಆಕ್ಷನ್ ಅಂತೇಳಿ ಕರೀರ್ಗೆ ಇದೆ. ಅಲ್ಲಿ ಅಮೇರಿಕಾದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ಇದೆ. ಸೊ ಈ ಅಫರ್ಮೇಟಿವ್ ಆಕ್ಷನ್ ಯಾಕೆ ಅಲ್ಲಿ ನಮ್ಮಲ್ಲಿ ರಿಸರ್ವೇಷನ್ ಅಂತ ಇದೆ, ಅಲ್ಲಿ ಅಫರ್ಮೇಟಿವ್ ಆಕ್ಷನ್ ಅಂತ ಇದೆ, ನಮ್ಮಲ್ಲಿ ರಿಸರ್ವೇಷನ್ ಅಂತ ಇದೆ. ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕು ಸರ್. ಪಾರ್ಟ್ 4 ನಲ್ಲಿ ಡೈರೆಕ್ಟಿವ್. ಆಮೇಲೆ ನೀವು ಪಾಪ ಐ ಡೋಂಟ್ ನೋ ವೆದರ್ ಹೌ ಮೆನಿ ಆಫ್ ಯು ಹ್ಯಾವ್ ರೆಡ್ ಆರ್ಟಿಕಲ್ 15 ಕ್ಲಾಸ್ 4, 16 ಕ್ಲಾಸ್ 4. ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ನಮಗೆ ವಿಶೇಷವಾಗಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಅವ್ರ ಬಡತನ ಹೋಗ್ಬೇಕಾದ್ರೆ, ನಿರುದ್ಯೋಗ ಹೋಗ್ಬೇಕಾದ್ರೆ, ಅವರ ಅನಕ್ಷರತೆ ಹೋಗ್ಬೇಕಾದ್ರೆ, ಇವೆಲ್ಲ ಮಾಡಬೇಕಾದ್ರೆ ಈಗ ಆರ್ಟಿಕಲ್ 15 ಕ್ಲಾಸ್ 4, ಆರ್ಟಿಕಲ್ 16 ಕ್ಲಾಸ್ 4 ಇವು ಇದೆ. 5 ಈಗ ಮಾಡಿದ್ದಾರೆ. 6 ಅದರ್ ಎಕನಾಮಿಕ್ ವೀಕರ್ ಸೆಕ್ಷನ್, ಅದು ಇತ್ತೀಚೆಗೆ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡಬೇಕು ಅಂತೇಳಿ ವಹಿಸಿದ್ದೆ. ಅವರು ಸರ್ವೆ ಮಾಡಿ 2015 ಅದರಿಂದ 10 ವರ್ಷ ಆಗಿಬಿಟ್ಟದೆ ಅಂತೇಳಿ ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲಿಲ್ಲ. ಈಗ ಹೊಸದಾಗಿ 7 ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನಾಗ್ತಿರಬೇಕು ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಈಗ ಮಧುಸೂದನ್ ನಾಯ್ಕ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲ ಮೆಂಬರ್ಗಳಾಗಿದ್ದಾರೆ. 5 ಜನ ಮೆಂಬರ್ಗಳಿದ್ದಾರೆ. ಈ 5 ಜನ ಮೆಂಬರ್ಗಳು ಮತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಸೆಕ್ರೆಟರಿ ಇದ್ದಾರೆ, ದಯಾನಂದ್ ಇದ್ದಾರೆ, ಮೆಂಬರ್ ಸೆಕ್ರೆಟರಿ